ಇನ್ನು ಸಹ ಕಲಾವಿದೆ ಮೇಲೆ ಅತ್ಯಾಚಾರ ನಡೆಸಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡೆನೂರು ಮನು ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಿಂಚು ಏನೇನು ಆರೋಪ ಮಾಡಿದ್ರು, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ ಅಂತ ಹೇಳಿ, ಸೊ ಅದರ ಸ್ಥಳ ಮಹಜರು ಆಗ್ತಾ ಇದೆ. ಈ ಸಂಬಂಧ ಆಕೆ ಹೇಳಿದಂತೆ ಮೊದಲ ಬಾರಿಗೆ ಅತ್ಯಾಚಾರ ಎಲ್ಲಿ ನಡೆದಿತ್ತು ಅಂತೇಳಿ ಸ್ಥಳ ಹೇಳಿದ್ರು, ಅದೇ ಸ್ಥಳದಲ್ಲಿ ಮಹಜರಾಗಿದೆ. ಲಾಡ್ಜ್ನಲ್ಲಿ ಮೊದಲ ಬಾರಿಗೆ ಅತ್ಯಾಚಾರ ನಡೆಸಿದ್ದ ಆರೋಪ ಈಗ ಮನು ಮೇಲಿದೆ. ಹಾಗಾಗಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಮಹಜರು ಮಾಡಲಾಗಿದೆ. ಶಿಕಾರಿಪುರದ ಖಾಸಗಿ ಲಾಡ್ಜೊಂದಲ್ಲಿ ಮಹಜರು ಮಾಡಲಾಗಿದೆ ಖಾಕೆ ಕಡೆಯಿಂದ. ಸದ್ಯ ನಟ ಮಡೆನೂರು ಮನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ. ಈ ಸಂಬಂಧ ಮಿಂಚು ಏನೇನು ಆರೋಪ ಮಾಡಿದ್ರು, ಈ ಸಂಬಂಧ ಸ್ಥಳ ಮಹಜರು ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಲಾಡ್ಜ್ನಲ್ಲಿ ತಂಗಿದ್ರು ಅವರು. ಅಂದರೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ, ಏನೋ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಮೆಂಟ್ ಕೊಡ್ತೀನಿ ಬಾ ಅಂಥೇಳಿ ನನ್ನನ್ನು ಪುಸಲಾಯಿಸಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಮೊದಲ ಬಾರಿಗೆ ಅಂತ. ಇದೇ ಮಯೂರ ಲಾಡ್ಜು ಅಂತ. ಇದೇ ಮಯೂರ ಲಾಡ್ಜ್ನಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅಂಥೇಳಿ ಸಕಲೇಶ್ಪುರದ ಕಡೆ ಹೋದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಅಲ್ಲೇ ಫಸ್ಟ್ ಟೈಮ್ ಆಗಿದ್ದು, ಅದಾದಮೇಲೆ ನಿರಂತರವಾಗಿ ಆಗಿದೆ, ನನ್ನ ಮೇಲೆ ನಂಬಿಸಿ ಮೋಸ ಮಾಡಲಾಗಿದೆ ಅನ್ನುವಂಥ ಆರೋಪ ಮಾಡಿದರು. ಈ ಆರೋಪ ಸಂಬಂಧ ಈಗ ಸ್ಥಳ ಮಹಜರು ಪ್ರಕ್ರಿಯೆ ಆಗಿದೆ. ಇದೇ ಸಂಬಂಧ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದುಕೊಂಡು ಈಗ ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಮಾಡಲಾಗಿತ್ತು. ಈಗ ಸಕಲೇಶ್ಪುರ ಭಾಗದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಹೆಂಗೆ ಹೋಗ್ತಾ ಇದೆ ಅಂತ? ಸಹನಟಿ ಮೇಲೆ ಈಗ ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಮಡೆನೂರು ಮನೋಹರ್ನ 5 ದಿನಗಳ ಕಾಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಆರಂಭಿಕವಾಗಿ ತಾಂತ್ರಿಕ ಒಂದು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವ ಮೂಲಕ ಈಗ ತನಿಖೆಯನ್ನು ಆರಂಭಿಸಿರುವಂತದ್ದು. ನಿನ್ನೆ ಕೂಡ ಒಂದು ಶಿವಮೊಗ್ಗದ ಶಿಕಾರಿಪುರ ಜಿಲ್ಲೆಗೆ ಕರ್ಕೊಂಡು ಹೋಗಿದ್ರು. ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ನಿಮಿತ್ತವಾಗಿ ಕಾಮಿಡಿ ಕಿಲಾಡಿ ಶೋನಲ್ಲಿ ಭಾಗವಹಿಸಿದಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಅಲ್ಲಿ ಹೋಗಿದ್ರೆ. ಆ ಸಂದರ್ಭದಲ್ಲಿ ಮಯೂರ ಹೋಟೆಲ್ನ ರೂಮ್ ನಂಬರ್ 102ರಲ್ಲಿ ಆಕೆ ಉಳ್ಕೊಂಡಿದ್ರು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈತ ಬಂದು ನನ್ನ ಮೇಲೆ ಸಂಭಾವನೆ ಕೊಡುವ ನೆಪದಲ್ಲಿ ಅತ್ಯಾಚಾರ ಮಾಡಿದ್ದ ಅಂತ ಹೇಳಿ ಪ್ರಕರಣದಲ್ಲಿ ಅಂದ್ರೆ FIR ನಲ್ಲಿ ಕೂಡ ಉಲ್ಲೇಖ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಅವರು ಹೋದಂತಹ ಸ್ಥಳಕ್ಕೆ ಕೂಡ ನಿನ್ನೆ ಪೊಲೀಸರು ಆತನನ್ನು ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ 2022ರಲ್ಲಿ ಈ ಒಂದು ಘಟನೆ ಆಗಿರೋದ್ರಿಂದಾಗಿ ಅಲ್ಲಿ CCTVಯಲ್ಲಿ ಇವರು ಹೋಗಿರೋದಕ್ಕೆ ಅಥವಾ ಲೆಕ್ಚರ್ ಬುಕ್ ನಲ್ಲಿ ಇವರು ಸಹಿ ಮಾಡಿರೋದಕ್ಕೆ ಏನಾದ್ರು ಎವಿಡೆನ್ಸ್ ಗಳಿದೆಯಾ, ಅಥವಾ ಅಲ್ಲಿದ್ದಂತ ಕೆಲಸ ಮಾಡ್ತಾ ಇದ್ದಂತವರು ಇವರು ಬಂದು ಹೋಗಿರೋದಕ್ಕೆ ಏನಾದ್ರು ಸಾಕ್ಷಿಗಳಿದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಏನು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಟವರ್ ಡಂಪ್ ಲೊಕೇಶನ್ ಏನಿದೆ, ಸೊ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ಕೂಡ ಸ್ಪಾಟ್ ಮಹಜರ್ ಮಾಡಿ ಮುಗಿಸಿ ಬಂದಿದ್ದಾರೆ. ಇವತ್ತು ಇನ್ನು ಅವರಿಗೆ 5 ದಿನಗಳ ಕಾಲ ಒಂದು ಕಸ್ಟಡಿ ಪಡೆದಿದ್ರು. ಸೊ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ಮಾಡಬೇಕಾದ ಅವಶ್ಯಕತೆ ಇರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಅವರು ಮನೆಯನ್ನು ಮಾಡಿ ಕೊಟ್ಟಿದ್ರು. ಅಲ್ಲೇ ಕೂಡ ನಾನು ವಾಸ ಮಾಡ್ತಾ ಇದ್ದೆ, ಅಲ್ಲಿಗೂ ಕೂಡ ಬಂದು ಅವರು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿರುವಂತದ್ದು. ಈಗ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಎವಿಡೆನ್ಸ್ ಗಳು ಏನಿದೆ ಅಲ್ಲಿ ಸಿಗುವಂತದನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಇಬ್ಬರ ಹೇಳಿಕೆಗಳನ್ನು ಕೂಡ ದಾಖಲಿಸುವ ಕೆಲಸವನ್ನು ಕೂಡ ಪೊಲೀಸರು ಮಾಡುವಂತಹ ಈಗ ಮುಂದಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.